ಇಷ್ಟುದ್ದ ಇರೋರ್ಗೆ ಇಷ್ಟುದ್ದ ಸೀರೆ. ಈ ಡಬ್ಬಿ ಕೊಟ್ಟು ಡಬ್ಬ ಫೇಲೋ ಯಾರು? ನಾನು ಪಂಕಜ. ಏನ್ ಮಾಡ್ತಿದ್ದೀರಾ? ಮಂಡಿ ಹತ್ರ ಕಡಿತಾ ಇತ್ತು, ಅದಕ್ಕೆ ಕರ್ಕತಾ ಇದ್ದೆ. ಜೋಕ್ ಮಾಡ್ಬೇಡಿ, ನಂಗೆ ಕಾಣಿಸ್ತಿದ್ದೆ. ಸೀರೆ ಮಾಡಿಸ್ತಿದ್ದೀರಲ್ವಾ? ಮತ್ ಯಾಕೆ ಕೇಳಿದ್ರಿ? ಸುಮ್ಮನೆ ಕೇಳ್ದೆ. ಹೌದು, ಇವೇನು ಹಾಲಲ್ಲಿ ಸ್ನಾನ ಮಾಡ್ತೀರಾ? ನಾವು ಹಾಲಲ್ಲಿ ಸ್ನಾನ ಮಾಡಲ್ಲ, ಬಾತ್ರೂಮ್ ಅಲ್ಲಿ ಸ್ನಾನ ಮಾಡೋದು. ನಾನು ಹೇಳಿದ್ದು ಹಾಲಂದ್ರೆ ಮಿಲ್ಕ್ ಮಿಲ್ಕ್. ಒಳ್ಳೆ ಬ್ರಿಟಿಷ್ ಹೊಡ್ತಾರ ಪಳಪಳ ಅಂತ ಹೊಡಿತಿದ್ದೀರಾ. ಎಲ್ಲರೂ ಹಂಗೆ ಅಂತಾರಪ್ಪ. ಎನಿವೇಸ್ ಥ್ಯಾಂಕ್ ಯು. ಕೇಸರಿ ಬಾತ್ಗೆ ಗೋಡಂಬಿ ಆಗುವಾಗ ನೀವು ನೆನಪಾಗಿ ಅದಕ್ಕೆ ತಂದೆ. ಎಷ್ಟೊಳ್ಳೆ ನೀವು. ನಮ್ ನೆಂಟರುಗಳೇ ಹಿಂಗ್ ತಗೊಂಬರಲ್ಲ. ಅದು ನಮ್ ರಿಲೇಷನ್ ಒಬ್ಬದು ಮದ್ವೆ ಇತ್ತು. ನಿಮ್ಮ ಹತ್ರ ಒಂದ್ ನೆಕ್ಲೆಸ್ ಇದೆಯಲ್ಲ, ಕೊಡ್ತೀರಾ? ಇದಕ್ಕೆನಾ ಬ್ರಿಟಿಷ್ ರಾಣಿ ತರ ಇದ್ದೀನಿ ಅಂದಿದ್ದು? ಕೇಸರಿ ಬಾತಲ್ಲಿ ಗೋಡಂಬಿ ಹಾಕಿದ್ದು. ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನಿಮ್ ನೆಕ್ಲೆಸ್ ಇತ್ತಲ್ಲ, ಏನಾಯ್ತು? ಅದು ಸೇಟ್ ಅಂಗಡಿಲಿ ಹಿಂದಿ ಭಾಷೆ ಕಲ್ತ್ಕೊತಾ ಇದೆ. ಸರಿ, ತರ್ತೀನಿ ತಾಳಿ. ಅಬ್ಬಬ್ಬಾ, ಎಂತ ಮನೆ ಕಟ್ಟಿದ್ದಾರೆ ದೇವ್ರೆ. ಇವನ್ನ ಇಂತ ಮನೇಲಿ ಇಟ್ಬಿಟ್ಟು ನಮ್ನ ನಾಯಿ ಗೂಡಲ್ಲಿ ಇಟ್ಟಿದ್ಯಲ್ಲ. ನಮ್ ಕಡೆಯಿಂದ ಏನಾದ್ರು ಪೂಜೆ ಕಡಿಮೆ ಆಗಿದ್ರೆ ಕೇಳಿ ಮಾಡ್ಸ್ಕೊಳಪ್ಪ. ಈ ಬಡವ್ರಿಗೊಂದು, ಈ ಶ್ರೀಮಂತರಿಗೊಂದು ಆತರ ಮಾಡ್ಬೇಡ ಅಪ್ಪ. ತಗೊಳ್ಳಿ. ಅಬ್ಬಬ್ಬಾ, ಹುಷಾರು. ನನ್ ಪ್ರಾಣ ಕಳ್ಕೊತೀನಿ, ಇದನ್ ಮಾತ್ರ ಕಳ್ಕೊಳಲ್ಲ. ಬರ್ತೀನಿ ಕಣ್ರಿ. ಟ್ಯೂಷನ್ ತರ ಓಡ್ಬಿಟ್ಟಲ್ಲಪ್ಪ. ಒಂದ್ ಮೋರ್ ಡಬ್ಬಿ. ಹೂಸ್ ದಿಸ್ ಡಬ್ಬ ಫೆಲೋ? ಹಾಯ್ ಆಂಟಿ. ಓ ಪಂಕಜ್ ಅವ್ರ ಸೊಸೆ, ಹೇಳಮ್ಮ. ಅದು ಉಪ್ಪಿಟ್ಟು ಮಾಡುವಾಗ ಮೆಣಸಿನ್ಕಾಯಿ ಹಾಕ್ತಿದ್ನಾ, ಅವಾಗ ನಿಮ್ ನೆನಪಾಯ್ತು, ಅದಕ್ಕೆ ತಗೊಂಡ್ ಬಂದೆ. ಅವಳು ರವೆಗೆ ಸಕ್ಕರೆ ಹಾಕಿದ್ದಾಳೆ, ಇವಳು ಉಪ್ಪು ಹಾಕಿದ್ದಾಳೆ ಅಷ್ಟೇ. ಆಂಟಿ, ಅದು ನಾನ್ ನಿಮ್ಮನ್ನ ಅಮ್ಮ ಅನ್ಕೊಂಡು ಏನೋ ಅಂತ ಕೇಳ್ತೀನಿ, ನೀವು ನನ್ನ ಮಗಳು ಅನ್ಕೊಂಡು ಅದನ್ನ ಕೊಡ್ಬೇಕು. ಏನು? ಅದು ನಾನ್ ಒಂದ್ ಮದ್ವೆಗೆ ಹೋಗ್ಬೇಕು. ನಿಮ್ ಸೊಸೆದು ಚೈನು, ವಾಲೆ, ಜುಮ್ಕಿ, ಡಾಬು ಅದನ್ನ ಕೊಡ್ತೀರಾ? ಯಾಕೆ, ನಿನ್ ಚೈನ್ ಏನಾಯ್ತಮ್ಮ? ಅದು ಮೈಸೂರು ಬ್ಯಾಂಕ್ ಅಲ್ಲಿ ಕನ್ನಡ ಕಲಿತಾ ಇದೆ. ಆಡ್ತಿದ್ದೀನಿ ಅಂತ ಹೇಳು. ತಂದೆ ತಾಳು. ಮನೆ ನೋಡಿ ಮದ್ವೆ ಆಗ್ಬೇಕಾಗಿತ್ತು. ನಾನು ನನ್ ಗಂಡನ್ ಬಾಡಿ ನೋಡಿ ಮದ್ವೆ ಆಗ್ಬಿಟ್ಟೆ. ಆ ಮನೆಗ್ ಸೊಸೆ ಆಗೋ ಬದಲು ಈ ಮನೆಗ್ ಕೆಲ್ಸದೊಳಗಿರ್ಬೋದಿತ್ತು. ತಗೊಳಮ್ಮ.